ಎಲ್ಲರಿಗೂ ನಮಸ್ಕಾರ. ಆ ನನಗೂ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ಶೂಟಿಂಗ್ದು ಈವೆಂಟ್ಸ್ದು ಎಲ್ಲ. ಆ, ಏಪ್ರಿಲ್ 10ನೇ ತಾರೀಕು ವಿದ್ಯಾಪತಿ ರಿಲೀಸು. ನಮ್ಮ ಐ ಡೋಂಟ್ ನೋ ಪ್ರೊಡಕ್ಷನ್ ನಾನು ಹೆಂಗ್ ಶುರು ಮಾಡಿದೆ, ಯಾಕೆ ಶುರು ಮಾಡಿದೆ ಅಂತೆಲ್ಲ ನೆನಪಿಸ್ಕೊಂಡ್ರೆ ಜರ್ನಿ ತುಂಬಾ ಹಿಂದಕ್ಕೆ ಹೋಗುತ್ತೆ. ಬಡವರ ಸ್ಕಲ್ಲಿಂದ ಒಂದು ಸರ್ವೈವಲ್ ಪ್ರಶ್ನೆ ಅಂತ ಹೇಳಿ ಶುರುವಾಗಿದ್ದದು. ನಾವೇ ನಿರ್ಮಾಣ ಮಾಡ್ಕೊಳ್ಳೋಣ, ನಾವೇ ಬಿಸ್ನೆಸ್ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ. ಅದ್ರ ನಂತರ ಹೆಡ್ ಬುಷ್, ಅದ್ರ ನಂತರ ಆರ್ಕೆಸ್ಟ್ರಾ ಮೈಸೂರು ಮತ್ತೆ ಟಗರು ಪಲ್ಯ, ಏನೋ ಡೇ ಡೆವಿಲ್ ಮುಸ್ತಫಾ ಪ್ರೆಸೆಂಟ್ ಮಾಡಿದ್ವಿ. ನಂತರ ಟಗರು ಪಲ್ಯ, ಇವಾಗ ವಿದ್ಯಾಪತಿ. ಐ ಥಿಂಕ್ ಈ ಜರ್ನಿ ಅದು ತುಂಬಾ ಧೈರ್ಯವಾಗಿ ಕಂಟಿನ್ಯೂ ಆಗ್ತಿದೆ ಅಂದ್ರೆ ಅದಕ್ಕೆ ನೀವೆಲ್ಲರೂ ಕಾರಣ, ಕನ್ನಡದ ಪ್ರೇಕ್ಷಕರ ಕಾರಣ. ಯಾಕಂದ್ರೆ ಪ್ರತಿ ಸರಿ ಆ ಪ್ರಯತ್ನಗಳನ್ನ ಕೈ ಹಿಡಿಲಿಲ್ಲ ಅಂದಿದ್ರೆ ಮೋಸ್ಟ್ಲಿ ಪ್ರತಿಯೊಂದು ಹೆಜ್ಜೆನೂ ಮತ್ತೆ ದೊಡ್ಡದಾಗಿ ಯೋಚನೆ ಮಾಡಿ ಇಡೋದು ತುಂಬಾ ಕಷ್ಟ ಆಗೋದು. ಸೊ ಪ್ರತಿಯೊಂದು ಹೆಜ್ಜೆಯಲ್ಲೂ ತುಂಬಾ ಚೆನ್ನಾಗಿ ಕನ್ನಡದ ಪ್ರೇಕ್ಷಕರು ಕೈ ಹಿಡಿದಿದ್ದಾರೆ. ಸೊ ಈ ಸರಿ ಕೂಡ ಡೆಫಿನೆಟ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಮಕ್ಕಳ ಜೊತೆಗೆ ನೋಡುವಂತ ಒಂದು ಸಿನಿಮಾ ವಿದ್ಯಾಪತಿ. ಸೊ ಕುಟುಂಬ ಸಮೇತರಾಗಿ ಎಲ್ರು ಬಂದು ಮಕ್ಕಳನ್ನು ಕರ್ಕೊ ಬನ್ನಿ, ಬೇಸಿಗೆ ರಜಾ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ. ಸೊ ದಟ್ ಇನ್ನೊಂದಿಷ್ಟು ಸಿನಿಮಾಗಳಿಗೆ, ಇನ್ನೊಂದಿಷ್ಟು ಕನಸುಗಳಿಗೆ ಅದು ಸ್ಫೂರ್ತಿ ಆಗುತ್ತೆ. ಸೊ ಪ್ರತಿ ಸರಿನೂ ನೀವು ಕೈ ಹಿಡೋದು ತುಂಬಾ ಮುಖ್ಯ. ನಿಮ್ ಪ್ರೀತಿ ಅದು ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರಿಗೆ. ಯಾಕೆಂದ್ರೆ ಕೇಳ್ತಿದ್ದಂಗೆನೆ ಇಲ್ಲ ಬರ್ತೀನಿ ಅಂತ ಹೇಳಿ ಬಂದು ಇವತ್ತು ಟ್ರೇಲರ್ ಲಾಂಚ್ ಮಾಡ್ಕೊಟ್ರು. ಧ್ರುವ ಅವ್ರ ಜೊತೆ ಜರ್ನಿ ಅಂದ್ರೆ ನಾನು ಚಿರು ಎಲ್ಲ ವಿವರ್ ಗುಡ್ ಫ್ರೆಂಡ್ಸ್, ಜೊತೆಗೆ ಪಾರ್ಟಿ ಮಾಡ್ತಾ ಇದ್ವಿ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಆವಾಗ ಅಂದ್ರೆ ಫಸ್ಟ್ ಸಿನಿಮಾದಿಂದಾನೇ ಸೂಪರ್ ಸ್ಟಾರ್ ಧ್ರುವ ಅವರು. ಸಿಕ್ಕಿದಾಗ ಇದೆಲ್ಲ ಮಧ್ಯ ಮಾತಾಡಿಸ್ತಿದ್ದು, ಅಂದ್ರೆ ಹಿಂಗ್ ಸಿಕ್ಕಿ ಹಿಂಗೆಲ್ಲ ಮಾತಾಡಿ ಆಯ್ ಬ್ರೋ ಅಂತ ಹೇಳಿ ತಪ್ಕೊಂಡು ಹೋಗ್ತಿದ್ದಂಗೆ ಹಂಗೆ ಶುರುವಾಗಿ ಹಂಗ್ ನೋಡಿದ್ದು. ನಂತರ ಪೊಗರುಲ್ ಜೊತೆ ಕೆಲಸ ಮಾಡಿದೆ. ಅಂಡ್ ಯಾವಾಗ ಸಿಕ್ರು ನನಗೆ ತುಂಬಾ ಖುಷಿ ಆಗೋದೇನು ಅಂದ್ರೆ, ಇವಾಗ ನಾಗಭೂಷಣ್ ಹೇಳ್ದಂಗೆ ಹನಿಮೂನ್ ಎಂಜಾಯ್ ಮಾಡೋದಿರ್ಲಿ, ಇಕ್ಕಟ್ಟು ಎಂಜಾಯ್ ಮಾಡೋದಿರ್ಲಿ, ಅಥವಾ ಈಗ ವಿದ್ಯಾಪತಿದು ಸಣ್ಣ ಸಣ್ಣ ವಿಜುವಲ್ನು ಕೂಡ ತುಂಬಾ ಚೆನ್ನಾಗಿ ಒಬ್ಬ ಪ್ರೇಕ್ಷಕ ಆಗಿ ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು. ಆ ಒಳಗಡೆ ಒಂದು ಮಗು ಅದು ಯಾವಾಗ್ಲೂ ಹಂಗೆ ಇರ್ಲಿ, ಅದು ತುಂಬಾ ಚೆನ್ನಾಗಿರ್ಲಿ, ಅದು ತುಂಬಾ ಕೊನೆವರೆಗೂ ಕಾಯುತ್ತೆ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಅದು ತುಂಬಾ ಬೇಕು. ಒಳಗಡೆ ಮಗು ಇದ್ರೆ ಮಾತ್ರ ಆತರ ತುಂಬಾ ಖುಷಿ ಪಡಕ್ ಸಾಧ್ಯ, ಒಳ್ಳೇದನ್ನೇನಾದ್ರೂ ನೋಡಿದಾಗ ಎಲ್ಲ. ಸೊ ಥ್ಯಾಂಕ್ ಯು ಇವತ್ತು ಬಂದು ಇಡೀ ತಂಡದ ಜೊತೆ ನಿಂತಿದ್ದಕ್ಕೆ, ನಮ್ಮೆಲ್ಲರ ಜೊತೆ ನಿಂತಿದ್ದಕ್ಕೆ. ಇನ್ನ ನಮ್ಮ KRG ನಮ್ಗೆ ಹೆಂಗ್ ಹೇಳಿ, ಅದೊಂದು ಸ್ನೇಹ ಅವಾಗಿಂದ ನಾನು ರತ್ನ ಪ್ರಪಂಚ ಬಡವರ ಸ್ಕೂಲಿಂದ ಶುರುವಾಗಿ ಕಂಟಿನ್ಯೂಸ್ ಆಗಿ ಅದು ಮುಂದುವರಿತಾ ಇದೆ. ಸೊ ನಾನು ಪ್ರೊಡಕ್ಷನ್ ಮಾಡ್ತಿರ್ತೀನಿ ಅಂದ್ರೆ ನಾನು ತುಂಬಾ ಧೈರ್ಯವಾಗಿ ನಾನು ರಿಲೀಸ್ ಬಗ್ಗೆ ತಲೆ ಕೆಡ್ಸ್ಕೊಳಂಗಿರಲ್ಲ. ಯಾವಾಗ್ಲೂ ಫ್ರೆಂಡ್ಸ್ ಆಗಿ ಎಲ್ಲಾ ತರ ಅವ್ರ ಜೊತೆಗಿರ್ತಾರೆ. ಸೊ ಇದು 5ನೇ ಸಿನಿಮಾ ಜೊತೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು. ಸೊ ಡೆಫಿನೆಟ್ಲಿ ನನಗೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಅವರು ಎಂಜಾಯ್ ಮಾಡಿದ್ರು. ಖಂಡಿತ ಇದು ಚೆನ್ನಾಗ್ ಆಗುತ್ತೆ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಇನ್ನು ದೊಡ್ಡದಾಗಿ ಕನ್ಸ್ ಕಾಣೋಣ. ಇನ್ನ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದ್ರೆ ನಾನು ಆಕ್ಟರ್ ಆಗಿ ತುಂಬಾ ಕೆಲಸ ಮಾಡ್ತಾ ಇರ್ತೀನಿ. ನಾನು ಕತೆ ಕೇಳ್ತೀನಿ, ಕತೆ ಕೇಳಿ ಈ ಸಿನಿಮಾ ಪ್ರೊಡಕ್ಷನ್ ಅಂತ ಡಿಸೈಡ್ ಆದ್ಮೇಲೆ ಸ್ವಲ್ಪ ಕಾಸ್ಟಿಂಗ್ ವರ್ಗು ಇರ್ತೀನಿ. ಅದಾದ್ಮೇಲೆ ನಾನು ಮತ್ತೆ ಮೋಸ್ಟ್ಲಿ ಶೂಟಿಂಗ್ ಕಡೆಗೆ ಹೋಗೋದು ತುಂಬಾ ಕಮ್ಮಿ. 1-2 ದಿನ ನಾನು ಶೂಟಿಂಗ್ ಸ್ಪಾಟ್ಗೆ ಹೋಗಿದ್ರೆ ಹೆಚ್ಚು. ಅಂದ್ರೆ ನಂಬಿ ಬಿಡ್ತೀನಿ. ಅದು ನಿರ್ದೇಶಕರುಗಳ ಮೇಲಿನ ನಂಬಿಕೆ. ನಾನು ಶೂಟಿಂಗ್ ಶುರು ಆದ್ಮೇಲೆ ಮತ್ತೆ ನಾನು ಮೋಸ್ಟ್ಲಿ ನನ್ನ ಎಪಿಸೋಡ್ಗಳು ಶೂಟ್ ಮಾಡಿದಾಗ ನಾನು ಶೂಟಿಂಗ್ ಹೋಗಿದ್ದೆ. ಅದ್ ಬಿಟ್ರೆ ನಾನು ಫೈನಲ್ ಪ್ರಾಡಕ್ಟ್ ಅಷ್ಟೇ ನೋಡೋದು. ಈಶಾನ್ ಅಸೀಮು ತುಂಬಾ ಚೆನ್ನಾಗಿ ಅವ್ರು ಏನ್ ಹೇಳಿದ್ರು ಅದನ್ನ ತೆರೆ ಮೇಲೆ ತಂದಿದ್ದಾರೆ. ತುಂಬಾ ಚೆನ್ನಾಗಿ ನಂಬಿಕೆ ಉಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಾಂದ್ರೆ ಏನಾಗುತ್ತೆ, ನಿರ್ಮಾಪಕ ಆಗಿ ನಮ್ಗೊಂದು ಒಳಗಡೆ ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಬಜೆಟ್ ಇದು ಎಲ್ಲದೂನು. ಅಂಡ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ, ಅದನ್ನ ಜನಗಳ ಮುಂದೆ ತಂದಿಟ್ಟಾಗ ಮಾತ್ರ ಮತ್ತೆ ಆ ನಂಬಿಕೆ ಉಳಿಸ್ಕೊಳಕ್ ಸಾಧ್ಯ, ಮತ್ತೆ ಇನ್ನೊಂದು ಸಿನಿಮಾ ಮಾಡಕ್ ಸಾಧ್ಯ. ಅಥವಾ ಟಿವಿ ಅವ್ರಿಗಾಗ್ಲಿ ಡಿಜಿಟಲ್ ಅವ್ರಿಗಾಗ್ಲಿ ಒಂದ್ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಾಗ ಮಾತ್ರ ಅವ್ರ ಜೊತೆ ಮತ್ತೆ ಮತ್ತೆ ವ್ಯಾಪಾರ ಮಾಡಕ್ ಸಾಧ್ಯ. ಆ ನಿಟ್ಟಿನಲ್ಲಿ ನಿರ್ದೇಶಕರ ಕೆಲಸಗಳು ಬಹಳ ಇಂಪಾರ್ಟೆಂಟ್. ಏನೇ ರಿಸೋರ್ಸಸ್ ನಾವು ಕೊಟ್ರು ಅದನ್ನ ತುಂಬಾ ಅದ್ಭುತವಾಗಿ ತೆರೆ ಮೇಲೆ ತಂದಿರ. ಥ್ಯಾಂಕ್ ಯು ವೆರಿ ಮಚ್.
ತುಂಬಾ ಕಾನ್ಫಿಡೆಂಟ್ ಆಗಿ ಜಗತ್ತಿಗೆ ನನ್ನ ಸಿನಿಮಾ ತೋರಿಸ್ಬೋದು ನಾವು, ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಇಡೀ ತಂಡ ಎಲ್ರಿಗೂ ಮತ್ತೆ ನಾನು ಸೆಪರೇಟ್ ಆಗಿ ಹೇಳ್ತಾ ಕೂತ್ರೆ ಎಲ್ರು ಹೆಸರುಗಳು ಹೇಳಿದ್ದಾರೆ. ನಮ್ ಪೂಜಾ ಹೇಳ್ದಂಗೆ ಅದನ್ನ ಡೆಫಿನೆಟ್ಲಿ 50 days ಫಂಕ್ಷನ್ 100 days ಫಂಕ್ಷನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ. ಪ್ರತಿಯೊಬ್ರು ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ. ತಂದೆ ಇರ್ಲಿ, ತಾಯಿ ಇರ್ಲಿ, ಧರ್ಮಣ್ಣ ಇರ್ಲಿ, ಶ್ರೀವತ್ಸ ಇರ್ಲಿ, ಎಲ್ರು, ತಂಗಿ, ಪ್ರತಿಯೊಂದು ಸಿನಿಮಾದ ಫನ್ ಎಮೋಷನ್ಸ್ ಎಲ್ಲಾ ಪಾರ್ಟು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅಂಡ್ ನಮ್ಮ ಡಿಸೈನರ್ ಕೆಲಸ ಇರ್ಲಿ, ಲವಿತ್ ಸಿನಿಮಾಟೋಗ್ರಫರ್, ಅಂಡ್ ನಮ್ಮ ಚೇತನ್, ಯದು, ನಂದೀಶ್, ಎಲ್ಲರ ಕೆಲಸಗಳು. ಅಂಡ್ ಎಲ್ರಿಗೂ ಥ್ಯಾಂಕ್ ಯು. ತೆರೆ ಹಿಂದೆ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ನಮ್ಮ ಸುರೇಶ್ ಪೂಜಾರಿ, ನಮ್ಮ ಮೇಕಪ್ ಟೀಮು, ಆನಂದಿಂದ ಹಿಡಿದು ಎಲ್ಲರಿಗೂ ಯಾರ್ಯಾರ ಹೆಸರು ಮಿಸ್ ಆಗಿದ್ರೆ ಕ್ಷಮಿಸಿ. ಹೇಳಿದ್ನಲ್ಲ, ಸಕ್ಸಸ್ ಮೀಟಲ್ ಡೆಫಿನೆಟ್ಲಿ ಎಲ್ರು ಸೇರಿ ಮತ್ತೆ ಖುಷಿ ಪಡೋಣ. ಅಂಡ್ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು. ಪ್ರತಿ ಸರಿನೂ ತುಂಬಾ ಚೆನ್ನಾಗಿ ಜೊತೆಗೆ ನಿಂತೀರಾ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ತುಂಬಾ ಜನ ಹೇಳ್ತಾರೆ, ನಿನ್ಗೆ ಯಾಕೆ ಬೇಕು ಪ್ರೊಡಕ್ಷನ್, ಆರಾಮಾಗಿ ಇದ್ಬಿಡು ಅಂತ. ಬಟ್ ಹಂಗ ಅನ್ಕೋತೀನಿ ನಾನು, ಎಷ್ಟೋ ಸರಿ ಅನ್ಸುತ್ತೆ, ಅದನ್ನ ಹೇಳ್ತೀನಿ ಕೂಡ. ಬಟ್ ಯಾವ್ದೋ ಒಂದು ಒಳ್ಳೆ ಕತೆ ಕೇಳಿದಾಗ ಅಥವಾ ಇರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗದ ಬಗ್ಗೆ ಒಂದಿಷ್ಟು ಮಾತುಗಳು ಇದು ಬರ್ತಿರುತ್ತಲ್ಲ, ಅದನ್ನೆಲ್ಲ ಕೇಳ್ತಾ ಇರ್ಬೇಕಾರೆ, ಇಲ್ಲ ಇನ್ನೊಂದ್ ಮಾಡ್ಬಿಡೋಣ, ಇನ್ನೊಂದ್ ಪ್ರಯತ್ನ ಮಾಡೋಣ, ಒಳ್ಳೆ ಪ್ರಯತ್ನ ಮಾಡಿದ್ರೆಲ್ಲ ಸರಿ ಹೋಗುತ್ತೆ ಅಂತ ನಿರಂತರವಾಗಿ ಪ್ರಯತ್ನ ಮಾಡ್ತಾನೆ ಇರ್ತೀವ. ಡೆಫಿನೆಟ್ಲಿ ಅದೊಂದು ರಿಸ್ಕೇನೆ ನಿರ್ಮಾಣ. ಬಟ್ ಒಂದ್ ಇಂಡಸ್ಟ್ರಿ ಆಗಿ ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ಗೊತ್ತಿಲ್ಲ, ಈ ಪ್ರಯತ್ನಗಳು ನಿರಂತರವಾಗಿ ಅದ್ ನಡೀತಾ ಇರಬೇಕು. ಆ ನಿಟ್ಟಿನಲ್ಲಿ ನಡೀತಾ ಇರುವಂತ ಪ್ರಯತ್ನಗಳು ಇದು ಡಾಲಿ ಪಿಕ್ಚರ್ಸ್ ಇಂದ. ಸೊ ನಿಮ್ಮ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್, ಅದು ಯಾವಾಗ್ಲೂ ಇದೆ, ಮುಂದೆನೂ ಇರ್ಲಿ ಅಂತ ಹೇಳಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನಾಗಭೂಷಣ್, ಮಲೈಕಾ, ಹೀರೋಯಿನ್ ಬಿಟ್ಬಿಟ್ಟೆ ನಾನು. ಮಲೈಕಾ ಅವರು ನಮ್ ಸಿನಿಮಾದಲ್ಲೇ ಡೈಲಾಗ್ ಇದೆ ಏನೋ, ಎಷ್ಟು 5 ಸಿನಿಮಾನ ಮಾಡಿರೋದು, 6 ಸಿನಿಮಾ, ಅದ್ರಲ್ಲಿ 3 ಹಿಟ್ಟು 3 ಸೂಪರ್ ಹಿಟ್ಟು ಅಂತ. ಸೊ ಉಪಾಧ್ಯಕ್ಷ ಹಿಟ್ ಆಗಿದೆ, ಇದು 2ನೇ ಸಿನಿಮಾ. ಸೊ ಇದು ಸೂಪರ್ ಹಿಟ್ ಆಗ್ಲಿ. ನಿಮ್ಮ ಏನು ಲೇಡಿ ಲಕ್ ಅದು ನಮ್ಮ ಸಿನಿಮಾ ಮೇಲೆ ಇರ್ಲಿ. ಅಂಡ್ ನಾಗಭೂಷಣ್, ಈ ಸಿನಿಮಾದಲ್ಲಿ ನೀವು ನಾಗಭೂಷಣ್ ನೀವು ಇದುವರೆಗೂ ನೋಡಿಲ್ದೇ ಇರೋ ವರ್ಷನ ನೋಡ್ತೀರಾ. ಬಹಳ ವೇರಿಯೇಷನ್ ಇದೆ ಪಾತ್ರಕ್ಕೆ, ಬಹಳ ಎಂಟರ್ಟೈನ್ ಮಾಡಿದ್ದಾನೆ. ಅಂಡ್ ಆ ಪೊಟೆನ್ಶಿಯಲ್ ನ ಡೈರೆಕ್ಟರ್ಗಳು ಹೇಳ್ದಂಗೆ ತುಂಬಾ ಅದ್ಭುತವಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ಬಳಸಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ, ತುಂಬಾ ವರ್ಸಟೈಲ್ ಆಗಿ ಎಂಟರ್ಟೈನ್ ಮಾಡ್ತಾರೆ. ಅಂಡ್ ತುಂಬಾ ಚೆನ್ನಾಗಾಗ್ಲಿ ವಿದ್ಯಾಪತಿ. ನಮ್ಗೆ ಈಗ ನಾವು ಎಲ್ಲ ಸಂಸಾರಿಗಳಾಗಿ ಎಲ್ಲ ಬೇರೆ ಬೇರೆ ಇದೀವಿ. ಅವಾಗ ಸಿಗ್ತಾ ಇರ್ತೀವಿ. ಸೊ ವಿದ್ಯಾಪತಿ ಮೂಲಕ ಸಿನಿಮಾ ವಿಷಯದಲ್ಲಿ ಬಂದ್ರು ಡಾಲಿ ಪಿಕ್ಚರ್ಸ್ಗೆ ಮತ್ತೆ ಡೇಟ್ ಬೇಕು ಅಂದ್ರೂ ಸಿಗದೆ ಇರೋ ರೇಂಜ್ಗೆ ನಾಗಭೂಷಣ್ ಬೆಳಿಲಿ, ಅದು ವಿದ್ಯಾಪತಿಯಿಂದ ಆಗ್ಲಿ. ಸೊ ಸಾಕಷ್ಟು ಜನ ನಿರ್ಮಾಪಕರು ಬಂದು ಸಿನಿಮಾ ಮಾಡೋಂಗ ಆಗ್ಲಿ, ಅಷ್ಟು ಚೆನ್ನಾಗಿ ಸಿನಿಮಾ ಆಗ್ಲಿ ಅಂತ ಹೇಳಿ ಹಾರೈಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಧನಂಜಯ್ ಸರ್, ಎಲ್ಲ ಟೆಕ್ನಿಷಿಯನ್ಸ್, ಎಲ್ಲ ಆರ್ಟಿಸ್ಟ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ನಮ್ಮ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಕ್ಕಾಗಿ. ಅಂಡ್ ಅನಕೊಂಡ ಹಾಗೆ ನಿಮ್ಮನ್ನ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಡೈರೆಕ್ಟರ್ಗಳು ಹೇಳಿದ್ದಾರೆ, ಪಿಕ್ಚರ್ ಇಟ್ಟಾದ್ರೆ ನೆಕ್ಸ್ಟ್ ನಾನು ಅನಕೊಂಡ ಮಾಡ್ತೀವಿ ನೆಕ್ಸ್ಟ್ ಸಿನಿಮಾ. ಮತ್ತೆ ಅವ್ರು ಎಲ್ಲಿ ಮರ್ತು ಬಿಡ್ತಾರೋ ಅಂತ ಎಲ್ರ ಮುಂದೆ ನೆನಪಿಸ್ತಾ ಇದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.